ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌರಿ ಅದೇ ಬೆಡ್ ತಂದು ಕೊಟ್ಟಿದ್ದಾನೆ ವಿವೇಕು, ಆ ಬೆಡ್ ಮೇಲೆ ಮಲಗಿರ್ತಾಳೆ ಅವಳು ಕೂಡ. ಅವರ ಅತ್ತೆ ಕರಿತಾ ಬರ್ತಾರೆ, ಚಿಕ್ಕತ್ತೆ ಗೌರಿ 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 ಅಂತ. ಇವಳು 8 ಗಂಟೆ ಆದರೂ ಎದ್ದಿರಲ್ಲ, ಹಾಗಾಗಿ 7:30 8 ಗಂಟೆ ಆಗಿರುತ್ತೆ, ಎದ್ದಿರಲ್ಲ. ಹಂಗಾಗಿ ಏನು ಯಾವತ್ತೂ ಇಷ್ಟೊತ್ತು ಮಲಗದಿದ್ದಳು, ಇವತ್ತು ಯಾಕೆ ಮಲಗಿದ್ದಾಳೆ ಅಂತ ಅವ್ರು ಕರೆಯೋಕ್ಕೆ ಅಂತ ಬರ್ತಾರೆ. ಆವಾಗ ಇವರು ಬೆಡ್ಡನ್ನ ಸುತ್ತಕೊಂಡು ಓಡಾಡ್ಕೊಂಡು ಇಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆವಾಗ ವಿವೇಕು ಏನಕ್ಕೆ ಬೆಡ್ಡನ್ನ ವಾರ್ಡ್ರೋಬಿಗೆ ಇಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಇನ್ನೇನು ವಾರ್ಡ್ರೋಬಿಗೆ ಇಡ್ದಲೇ ಮತ್ತು ಅಲ್ಲಿ ಕರಿತಾ ಬರ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಅಲ್ಲಿ ಅಂತ ಹೇಳ್ತಾಳೆ. ಓ ಚಿಕ್ಕಮ್ಮ ಬತ್ತಿದ್ದಾರೆ ಅಂತೇಳ್ಬಿಟ್ಟು ಮತ್ತೆ ಇಬ್ಬರು ಪರದಾಡ್ಕೊಂಡು ಇಡ್ತಾ ಇರ್ತಾರೆ. ಇಟ್ಟು ಇನ್ನೇನು ಹೇಳ್ಕೋಬೇಕು ಅಷ್ಟೊತ್ತಿಗೆ ಅವಳ ಪಕ್ಕನೇ ಅವ್ನು ನಿಂತಿರ್ತಾನಲ್ವ, ಅದನ್ನು ಅವರ ಚಿಕ್ಕಮ್ಮ ತಪ್ಪು ತಿಳ್ಕೊಂಡು ಗಂಡ ಹೆಂಡ್ತಿ ಬಾಗ್ಲು ಹಾಕೋಬಾರ್ದ, ಹಂಗೆ ಇದು ಮಾಡ್ತಾಯಿದ್ದೀರಲ್ಲ, ಅಯ್ಯೋ ನಾಚಿಕೆ ಆಯಿತು ನನಗೆ ಅಂತ. ಚಿಕ್ಕಮ್ಮ ಹಂಗೇನಿಲ್ಲ, ಇಲ್ಲ ನಂಗೆ ನಾಚಿಕೆ ಆಯಿತು ಅಂತ. ಆಮೇಲೆ ಅವನು ಬಟ್ಟೆ ಹಾಕ್ಕೊಂಡಿರಲ್ಲ, ಇನ್ನೂ ಇವಳು ಸರಕು ತಗೊಂಡು ಮುಚ್ಕೊಳಕ್ಕೆ ಹೋಗ್ತಾನೆ. ಏನಪ್ಪ ಇದು, ನಾನು ರಾಂಗ್ ಟೈಮಲ್ಲಿ ಬಂದುಬಿಟ್ನಲ್ಲ ಅಂತ. ಇಲ್ಲ ಗೌರಿ, ಇಲ್ಲ ಅತ್ತೆ ಹಂಗೇನಿಲ್ಲ ಚಿಕ್ಕತ್ತೆ, ಹಂಗೇನಿಲ್ಲ ಚಿಕ್ಕತ್ತೆ ಅಂತ. ಆದ್ರೂ ಕೇಳಲ್ಲ. ಸರಿ ಅಂತೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಆಮೇಲೆ ಎಲ್ಲ ನಿಮ್ಮಿಂದನೇ ಅಂತ ವಿವೇಕನ್ನ ಓಡಿಸಾಡ್ಕೊಂಡು ಹೊಡೆಯೋಕ್ಕೆ ಹೋಗ್ತಾಳೆ. ಆಮೇಲೆ ನನ್ನಲ್ಲ ನಿನ್ನಿಂದ ಅಂತ ಇಬ್ಬರು ಹಂಗೆ ಕಿತ್ತಾಡ್ತಿರ್ತಾರೆ. ಈ ಕಡೆ ಬಂದು ಗೌರಿ ತಂಗಿ ಮತ್ತು ವಿವೇಕ್ ತಮ್ಮನೂ ಎಕ್ಸಸೈಜ್ ಮಾಡೋಕ್ಕೆ ಅಂತೇಳಿ ಪಾರ್ಕಿಗೆ ಬಂದಿರ್ತಾರೆ. ಅಲ್ಲಿ ಗೌರಿ ತಂಗಿ ಬಂದು ಇವನ್ನ ಫೋನ್ ಮಾಡಿ ಕರೀತಾಳೆ, ಇವನು ಬರ್ತಾನೆ. ಅಲ್ಲಿ ಗುಡ್ ಬೈಸ್ ಹೊಡಿಬೇಕಾದ್ರೆ 50 ಹೊಡಿತೀನಿ ಅಂತ ಹೇಳಿದನು, 10 ಹೊಡಿಯೋಷ್ಟರೊಳಗೆ ಕಡೆ ಮಲ್ಕೊಬಿಡ್ತಾನೆ. ಅದನ್ನು ನೋಡಿ, ಇಷ್ಟೇನಾ ಮಾಡೋಕ್ಕಾಗೋದು ನಿನಗೆ, ಮಾಡಬೇಕು ಇಲ್ಲಾಂದರೆ ನೀನು ಹಿಂಗೆ ಆಗ್ಬಿಡ್ತೀಯ ಅಂತೇಳಿ ಅವಳು ಇದು ಮಾಡ್ತಾಳೆ. ಆಗಲ್ಲ ಇವತ್ತು ಅಂತೇಳಿ ಸುಸ್ತಾಗ್ಬಿಟ್ಟಿರ್ತಾನೆ. ಎಕ್ಸಸೈಜ್ ಮಾಡಿ ಎಲ್ಲ ಸುಸ್ತಾಗಿ, ವಾಕಿಂಗು ಎಕ್ಸಸೈಜ್ ಮಾಡಿ ಸುಸ್ತಾಗಿ ಹೋಗಿರ್ತಾನೆ. ಬೈಕ್ ಹತ್ತಕ್ಕೂ ಕೂಡ ಅವನಿಗೆ ಶಕ್ತಿ ಇರಲ್ಲ, ಆ ಥರ ಆಗಿರ್ತಾನೆ. ಇವಳೇನೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾಳೆ. ಕರ್ಕೊಂಡು ಬಂದು ಅವನನ್ನು, ಇವತ್ತು ಒಂದು ದಿವಸಕ್ಕೆ ಹಿಂಗಾಗ್ತಿದೆ ಅಷ್ಟೇ, ಡೈಲಿ ಮಾಡಿದರೆ ಏನೂ ಆಗಲ್ಲ, ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ, ನಾಳೆನೂ ಬಂದುಬಿಡು ಕರೆಕ್ಟ್ ಟೈಮಿಗೆ ಅಂತ. ಆಮೇಲೆ ಮೈ ಕೈ ನೋವು ಬಂದಿದೆ ಅಂತ ಮಲ್ಕೊಂಬಿಡ್ಬೇಡ, ಎದ್ದು ಬಾ ಅಂತ ಎಲ್ಲ ಹೇಳ್ತಾಳೆ. ಅಯ್ಯೋ ದೇವರೇ, ಸಾಕಾಗೋಗಿದೆ ಇವತ್ತು, ಮೈ ಕೈ ಎಲ್ಲ ನೋವಾಗಿದೆ ಅಂತ ಹೇಳ್ತಾನೆ. ಇದಾಗಿತ್ತು. ಈ ಕಡೆ ಬಂದು ಮನೆಯಲ್ಲಿ ಇವರೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಹೆಚ್ಚು ಕಮ್ಮಿ ಲೀವಿಂಗ್ ಹಾಲಲ್ಲೇ ಎಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಗೌರಿ ತಂಗಿ ಮೋನಿಕಂಗೆ ಇವನು ಅನಿಕೇತ್ ಹೇಳಿರ್ತಾನೆ. ಅಮ್ಮ ಮಗ ಮಾತಾಡಿಕೊಂಡು ಹೇಗಾದರೂ ಮಾಡಿ ಆ ಹೊಟ್ಟೆಲಿರೋದನ್ನು ಇಳಿಸ್ಬೇಕು ಅಂತ ಅವ್ರ ತೀರ್ಮಾನ ಆಗಿರುತ್ತೆ. ಹಂಗಾಗಿ ಇವು ಸುಳ್ಳು ಹೇಳಿದಾಳೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗ್ಬಿಟ್ಟು ಮತ್ತು ಪಪ್ಪಾಯ ಹಣ್ಣು ಅದೆಲ್ಲ ತಿಂದರೆ, ಕೆಲವೊಂದು ಹಣ್ಣು ತಿಂದರೆ ಒಂಥರ ಪವರ್ ಪುಷ್ಟಿ ಇರುತ್ತೆ, ಗ್ಲೋ ಇರುತ್ತೆ, ಶರೀರಕ್ಕೆ ಎನರ್ಜಿ ಬರುತ್ತೆ ಅಂತ ಎಲ್ಲ ಹೇಳ್ತಾನೆ. ಒಂದು ಬೌಲು ಪಪ್ಪಾಯ ಹಣ್ಣು ಎಲ್ಲ ಹಾಕ್ಕೊಂಡು ಬಂದು ಅಲ್ಲಿ ಪೀಸ್ ತಗೊಂಡು ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಆಚೆಗೆ ಬರ್ತಾಳೆ. ಆಚೆಗೆ ಬಂದ ತಕ್ಷಣ ಒಳಗಿಂದ ಆಚೆ ಬರ್ತಾಳೆ ಅವರ ಅತ್ತೆ. ಆಚೆಗೆ ಬಂದು, ಏನು ತಿಂತಿರೋದು ಮೋನಿಕಾ ನೀನು ಅಂದ. ಪಪ್ಪಾಯ ಹಣ್ಣು ಅಂತಾಳೆ. ಈ ಟೈಮಲ್ಲಿ ಪ್ರೆಗ್ನೆಂಟ್ ಇದೆಯಾ, ಪಪ್ಪಾಯ ಹಣ್ಣು ತಿಂತಾರೆ ಅಂದಾಗ ಅವರ ಅಜ್ಜಿ ಎಲ್ಲ ಮುಖ ನೋಡ್ತಾರೆ. ಅಜ್ಜಿ ತಾತ ಕೂತಿರೋರೆಲ್ಲ ನೋಡ್ತಾರೆ. ಪಪ್ಪಾಯ ಹಣ್ಣು ಈ ಟೈಮಲ್ಲಿ ತಿಂತಾರೆ, ಯಾರು ಹೇಳಿದ್ದು ನಿಂಗೆ ತಿನ್ನೋಕ್ಕೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಅಂತೇಳಿ ಅಜ್ಜಿನೂ ಕೇಳ್ತಾ ಇರುತ್ತೆ. ಆಮೇಲೆ ಅವರ ಚಿಕ್ಕ ಮಾವನು ಮುಖ ನೋಡಿ ಸಿಂಡಿಸ್ಕೊತಾ ಇರ್ತಾನೆ. ಏನಪ್ಪ ತಲೆನೇ ಇಲ್ವಾ, ಹಿಂಗೆಲ್ಲ ಮಾಡ್ತಾರ, ಈ ಟೈಮಲ್ಲಿ ತಿಂತಾರ ಅಂತ. ಪಾಪ ಯಾರಿಗೂ ಗೊತ್ತಿಲ್ಲ ಅವ್ಳು ಪ್ರೆಗ್ನೆಂಟಲ್ಲ ಸುಳ್ಳು ಅಂತೇಳಿ. ಆಮೇಲೆ ಅನಿಕೇತ್ ಹೇಳಿದ್ದು ತಿನ್ನೋಕ್ಕೆ, ಒಳ್ಳೆ ಎನರ್ಜಿ ಬರುತ್ತೆ ತಿನ್ನು ಅಂತೇಳಿ ಅನಿಕೇತ್ ಹೇಳಿದ್ದು ಅಂತೇಳಿ. ಆಗ ಅವನ ಬುಡಕ್ಕೆ ಬರುತ್ತೆ, ಅವನು ಬೆಚ್ಚಿ ಬಿದ್ದು ಬಿಡ್ತಾನೆ. ಅಯ್ಯೋ ಸದ್ಯ ನಮ್ಮ ಮೇಲೆ ಹೇಳಲ್ವೇನೋ ಅಂದ್ಕೊಂಡಿದ್ದರು ಇಬ್ಬರು ಅಮ್ಮ ಮಗ. ಅನಿಕೇತನೇ ಹೇಳಿದ್ದು ಅಂದ್ರೆ, ನನಗೇನು ಗೊತ್ತು ಯಾವ್ದು ತಿಂದರೆ ಒಳ್ಳೆಯದು ಅಂತ ಕೇಳಿದ್ಲು. ಅದಕ್ಕೆ ಹಿಂಗೆ ಪಪ್ಪಾಯ ಹಣ್ಣು ಎಲ್ಲ ತಿಂದರೆ ಗ್ಲೋ ಆಗುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳಿದೆ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ತಕ್ಷಣವೇ ಒಂದು 4 ಪೀಸ್ ತಿಂದಿರ್ತಾಳೆ. ಅಷ್ಟೊತ್ತಿಗೆ ಇವರೆಲ್ಲ ನೋಡಿ ಇದು ಮಾಡಿಬಿಡ್ತಾರಲ್ಲ, ನಿನಗೆ ಅಷ್ಟು ಗೊತ್ತಾಗಲ್ವಾ ತಿಂತಾರೆ. ಆಮೇಲೆ ಅಮ್ಮ ರೂಮಲ್ಲಿ ತಿನ್ನೋಬಿಟ್ಟು ಇವಳು ಇಲ್ಲಿ ಬಂದ್ಲಲ್ಲಮ್ಮ ಅಂತಾನೆ.
ಅದೇ ರೂಮಲ್ಲಿ ತಿನ್ನಬಿಟ್ಟು ಇಲ್ಲಿಗೆ ಬಂದಾಳೆ. ರೂಮಲ್ಲಿ ತಿನ್ನಬಿಟ್ಟು ಇಲ್ಲಿಗೆ ಬಂದಿದ್ದಾಳಲ್ಲಮ್ಮ ಅಂತಾನೆ. ಹೌದು, ಇಲ್ಲಿಗೆ ಬಂದುಬಿಟ್ಟಿದ್ದಾಳೆ ನೋಡಿಲಿ ಇವಳು. ಅಲ್ಲೇ ತಿನ್ನಕ್ಕೆ ಸಾಯಕ್ಕೆ ಏನಾಗಿತ್ತು, ಇಲ್ಲಿ ಬರಬೇಕಿತ್ತ ಅಂತ. ಅಷ್ಟೊತ್ತಿಗೆ ಇವಳು ನೋಡಿಬಿಡ್ತಾಳೆ. ಇವಳು ನೋಡಿ ಇವಳು ರದ್ದ ಅಂತ ಮಾಡಿಬಿಡ್ತಾಳ. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡೋ ಅಂತ ಹೇಳ್ತಾರೆ. ಅವನು ಡಾಕ್ಟ್ರಿಗೆ ಫೋನ್ ಮಾಡ್ತಾನೆ ಗೌರಿ ಗಂಡ. ಆಮೇಲೆ ಡಾಕ್ಟ್ರು ಬರ್ತಾರೆ. ಇನ್ನೂ ಬಂದಿರಲಿಲ್ಲ. ಅಷ್ಟರೊಳಗೆ ಸರಿ ಡಾಕ್ಟ್ರು ಏನಕ್ಕೆ ಬೇಡ ಬೇಡ, ನನ್ನ 2 ಪೀಸ್ ತಿಂದಿರೋದು ಏನೂ ಆಗಲ್ಲ ಬೇಡ ಅಂತ ಹೇಳ್ತಾಳೆ ಮೋನಿಕಾ. ಆದರೂ ಕೇಳಲ್ಲ. ಗೌರಿ ಎಳ್ಕೊಂಡು ರೂಮಿಗೆ ಹೋಗ್ತಾಳೆ. ರೂಮಿಗೆ ಹೋಗ್ಬಿಟ್ಟು, ನೀನು ಸುಳ್ಳು ಹೇಳೋಕ್ಕೆ ಎಷ್ಟು ದಿನ ಹಿಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ನಿಜ ಹೇಳು, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೋಗಿ ಹೇಳೋಗು ನೀನು ಅಂತ ಹೇಳ್ತಾಳೆ. ಏಯ್ ಸುಮ್ಮನೆ ಕೂತ್ಕೋ, ನನ್ನನ್ನು ನಿಮ್ಮತ್ತೆ ಆಗಲಿ ನಮ್ಮತ್ತೆ ಆಗಲಿ ನನ್ನನ್ನು ಇರೋಕ್ಕೆ ಬಿಡ್ತಾರೆ ನಿಜ ಹೇಳಿದ್ರೆ? ಕುತ್ಕೇಡ್ದು ಆಚೆ ನುಗ್ತಾರೆ. ಬುದ್ಧಿ ಇದೆಯೇನೆ ನಿನಗೆ? ನಿಂದೆಷ್ಟೈತೆ ಅಷ್ಟು ನೋಡ್ಕೊಳ್ಳೆ, ನನಗೆ ತಲೆ ಹಾಕ್ಬೇಡ ನನ್ನ ವಿಷಯದಲ್ಲಿ, ನಿನ್ನ ಪಾಡಿ ನೀ ಇದ್ದುಬಿಡೆ ಅಂತ ಎಲ್ಲ ಬೈತಾಳೆ. ಅಲ್ಲ ಮೋನಿಕಾ ಅಕ್ಕ, ನಿನ್ಗೆ ಗೊತ್ತಾಗಲ್ಲ, ನೀನು ನಿಜ ಹೇಳ್ಬಿಟ್ಟು ಇಲ್ಲಿ ಉಳ್ಕೊಳ್ಳೋದು ಮೇನು, ಸುಳ್ಳು ಹೇಳಿ ನೀನು ಸಿಕ್ಕಾಕೊಂಡು ನೀನು ಸುಮ್ಮನೆ ಬಿಡ್ತಾರಾ ಅಂತೇಳಿ. ಆಮೇಲೆ ಈ ಕಡೆ ತಾತನೂ ಬೈತದೆ. ಹೆಂಗಸ್ರು ಯಾರಾದ್ರೂ ಪಪ್ಪಾಯಿ ಹಣ್ಣು ಕೊಡಬೇಕು ಅಂತ ಈ ಟೈಮಲ್ಲಿ ಕೊಡ್ತಾರಾ? ತಲೆ ಬೇಡವಾ ಅಷ್ಟು? ಏನು ಮನುಷ್ಯರು ನೀವೆಲ್ಲವ? ನಿಮಗೆ ತಲೆ ಇದೆಯಾ? ಅವಳಿಗೆ ತಿನ್ನೋಳಿಗೂ ತಲೆ ಬೇಡವಾ? ಎಷ್ಟು ಎಲ್ಲ ಜನನು ಮಾತಾಡೋದೇನು ಕೇಳಿಸ್ಕೊಂಡೇ ಇರಲ್ವ? ಏನಕ್ಕೆ ತಿನ್ನಬೇಕು ಅವೆಲ್ಲನೂ ಅಂತ ತಾತನೂ ಬೈತದೆ. ಆಮೇಲೆ ಗೌರಿ ಅಲ್ಲಿ ಹೇಳ್ಕೊಂಡೋಗಿ ಅವಳು ಬುದ್ಧಿ ಹೇಳೋಕೆ ಹೋಗ್ತಾಳೆ. ಅವಳ ಮೇಲೆ ತಿರುಗಿ ಬಿದ್ದುಬಿಡ್ತಾಳೆ. ಹುಚ್ಚಿ ಅವತಾರ ಆಡಿಕೊಂಡು ಚಂಡಿ ಚಾಮುಂಡಿ ಆಗಿಬಿಡ್ತಾಳೆ. ನಾನು ಮೇಂಟೈನ್ ಮಾಡ್ಕೊತೀನಿ, ನನ್ನ ವಿಷಯ ನೀನು ತಲೆ ಹಾಕಬೇಡ, ನಿಂದು ಎಷ್ಟೈತೋ ಅಷ್ಟು ನೋಡ್ಕೊ ಅಂತಾಳೆ ಅಂತ. ಆಮೇಲೆ ಗೌರಿ ಎಲ್ಲ ರೀತಿಯೂ ಬುದ್ಧಿ ಹೇಳಿ ಅವಳಿಗೆ ಆಗಲಿಲ್ಲ. ಸರಿ ಇವಳು ಚಂಡಿ ಚಾಮುಂಡಿ ಥರ ಅವತಾರ ತಾಳಕ್ಕೆ ಸ್ಟಾರ್ಟ್ ಆದ್ಲು. ಸರಿ ನಿನ್ನಾಣೆ ಬರ ಏನಾರು ಮಾಡ್ಕೊ ಅಂತೇಳಿ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ನೋಡಿ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾಳೆ. ನೋಡೋಣ ನೀನು ಎಲ್ಲದಕ್ಕೂ. ಆಮೇಲೆ ಅವತಾರ ತಾಳ್ತಾಳೆ. ಆಮೇಲೆ ಆಚೆಗೆ ಹೋಗ್ತಾಳೆ. ನಿಂದು ಎಷ್ಟೈತೋ ಅಷ್ಟು ನೋಡ್ಕೊಳ್ಳೆ, ನನ್ನ ತಂಟೆಗೆ ಬರಬೇಡ ನೀನು ಅಂತೇಳೆಲ್ಲ ಬೈದು ಆಚೆಗೆ ಹೋಗ್ತಾಳೆ. ಆಮೇಲೆ ಗೌರಿ ಹೇಳ್ಬಾರ್ದಂಗೆಲ್ಲ ಹೇಳಿ ಅವಳು ಆಗಲ್ಲ. ಆಮೇಲೆ ಈ ಕಡೆ ಬಂದು ಇವರು ಜಾಗಿಂಗ್ ಹೋಗಿ ಮತ್ತು ಎಕ್ಸಸೈಜ್ ಮಾಡಿ ಎಲ್ಲ ಮಾಡಿಕೊಂಡು ಜಾಗಿಂಗ್ ಮಾಡಿಕೊಂಡು ಅವನಿಗೆ ಬೈಕ್ ಹತ್ತೋಕ್ಕೂ ಕೂಡ ಆಗಲ್ಲ. ಆವಾಗ ಇವಳೇನೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಬಂದು ಮೆತ್ತಗೆ ಅವನ್ನ ಬೈಕಿಗೆ ಹತ್ತಿಸ್ತಾಳೆ. ನೀನು ಹಿಂಗಾಗ್ಬಿಟ್ರೆ ಹಿಂಗೆ ಒಂದೇ ದಿವ್ಸಕ್ಕೆ ಇಷ್ಟೊಂದು ಇದಾಗ್ತೀಯಲ್ಲ ಅಂತ. ಆಮೇಲೆ ನಾಳೆ ಬರಲ್ಲ ಅಂತ ಕುತ್ಕೋಬೇಡ, ನಾಳೆನೂ ಬಂದುಬಿಡು, ಏನೂ ಆಗಲ್ಲ ಅಂತ ಹೇಳ್ತಾಳೆ. ಈ ಕಡೆ ಅಜ್ಜಿ ಪಪ್ಪಾಯಿ ತಿನ್ನಬೇಕು ಬೇಡವಾ ಅಂತ ಗೊತ್ತಾಗಲ್ವ, ಏನು ಇಷ್ಟೊಂದು ಜನ ಹೆಂಗಸ್ರು ಇದ್ಕೊಂಡು ಅವಳು ಪಪ್ಪಾಯಿ ತಿಂತಿದ್ರೆ ಇವರೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರಲ್ಲ, ಅಬರ್ಷನ್ ಆಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಅಜ್ಜಿ ಬೈತಾ ಇರುತ್ತೆ. ಡಾಕ್ಟ್ರು ಬಂದು ನೋಡ್ತಾರೆ. ಡಾಕ್ಟ್ರು ಬಂದು ನೋಡಿಬಿಟ್ಟು ಆಮೇಲೆ ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.